ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. 2025 IPL ಅಂತ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಕನ್ನಡಿಗರ ಮನಸ್ಸಲ್ಲಿ ಒಂದೇ ಹೆಸರು ಕೇಳಿಬರೋದು, ಅದು RCB. 18 ವರ್ಷದಿಂದ ಸತತವಾಗಿ ಮ್ಯಾಚ್ ಆಡ್ಕೊಂಡು ಬಂದು IPL ನಲ್ಲಿ 18ನೇ ವರ್ಷದಲ್ಲಿ RCB ಕಪ್ ಗೆದ್ದು ಬೀಗಿತ್ತು. ಇದೀಗ ಸತತವಾಗಿ 2ನೇ ಬಾರಿ ಅಂತಾನೆ ಹೇಳ್ಬೋದು. 2026 ಇದೀಗ RCB ಕಪ್ ಗೆಲ್ಲೋದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಒಂದನ್ನ ಮಾಡ್ಕೊಂಡಿದೆ. ಹೌದು, ಕಳೆದ ಸೀಸನ್ ನಲ್ಲಿ ಕೇವಲ ವಿರಾಟ್ ಕೊಹ್ಲಿ ಮಾತ್ರವಲ್ಲದೆ ತಂಡದ ಪ್ರತಿಯೊಬ್ಬ ಆಟಗಾರನು ಸಹ ಮ್ಯಾಚ್ ವಿನ್ನರ್ ಆಗಿ ಹೊರಹೊಮ್ಮಿದ್ರು. ಇದೇ ಹುಮ್ಮಸ್ಸಿನಲ್ಲಿರುವಂತಹ ಮ್ಯಾನೇಜ್ಮೆಂಟ್ ಈ ಬಾರಿಯೂ ಸಹ ಟ್ರೋಫಿ ಗೆಲ್ಲಲು 5 ಪ್ರಮುಖ ಆಟಗಾರರ ಮೇಲೆ ಹೆಚ್ಚಿನ ಜವಾಬ್ದಾರಿಯನ್ನ ಹೊರಿಸಿದೆ. IPL ಅಭಿಮಾನಿಗಳ ಪಾಲಿನ ನೆಚ್ಚಿನ ತಂಡ ಅಂದ್ರೆ ಅದುವೇ RCB. ಇದೀಗ ಸೀಸನ್ 19ಕ್ಕೆ ಇದೀಗ ಭರ್ಜರಿಯಾಗಿ ಸಜ್ಜಾಗಿದ್ದಾರೆ ಎಲ್ಲ ಆಟಗಾರರು ಅಂತಾನೆ ಹೇಳ್ಬೋದು. ಕಳೆದ ಸೀಸನ್ ನಲ್ಲಿ ಚಾಂಪಿಯನ್ ಪಟ್ಟಕ್ಕೇರಿ 18 ವರ್ಷಗಳ ಸುದೀರ್ಘ ಟ್ರೋಫಿ ಬನವನ್ನ ಇದೀಗ ನೀಗಿಸಿಕೊಂಡಿದ್ದಂತಹ RCB ಇದೀಗ ಸತತ 2ನೇ ಬಾರಿಗೆ ಟೈಟಲ್ ಡಿಫೆಂಡ್ ಮಾಡಿಕೊಳ್ಳಲು ಸ್ಪೆಷಲ್ ಗೇಮ್ ಪ್ಲಾನ್ ಒಂದನ್ನ ರೂಪಿಸಿಕೊಂಡಿದೆ. ಕಳೆದ ಸೀಸನ್ ನಲ್ಲಿ ಕೇವಲ ವಿರಾಟ್ ಕೊಹ್ಲಿ ಮಾತ್ರ ಅಲ್ಲ, ತಂಡದ ಪ್ರತಿಯೊಬ್ಬ ಆಟಗಾರನು ಸಹ ಮ್ಯಾಚ್ ವಿನ್ನರ್ ಆಗಿ ಹೊರಹೊಮ್ಮಿದ್ದು ಎಲ್ಲರಿಗೂ ಸಹ ಗೊತ್ತಿರುವಂತಹ ವಿಚಾರ. ಇದೇ ಹುಮ್ಮಸ್ಸಿನಲ್ಲಿರುವಂತಹ ಮ್ಯಾನೇಜ್ಮೆಂಟ್ ಈ ಬಾರಿಯೂ ಸಹ ಟ್ರೋಫಿ ಗೆಲ್ಲೇಬೇಕು ಅನ್ನುವಂತಹ ಹಠಕ್ಕೆ ಬಿದ್ದು 5 ಪ್ರಮುಖ ಆಟಗಾರರ ಮೇಲೆ ಹೆಚ್ಚಿನ ಜವಾಬ್ದಾರಿಯನ್ನ ಹೊರಿಸಿರುವಂತಹ ವಿಚಾರ ಇದೀಗ ಹೊರಬಂದಿದೆ. ಈ 5 5 ಸ್ಟಾರ್ ಪರ್ಫಾರ್ಮೆನ್ಸ್ ನ ಕೊಟ್ಟು ಯಾವ್ಯಾವ ರೂಲ್ ನ ಮಾಡ್ತಾರೆ ಅನ್ನೋದನ್ನ ಇದೀಗ ನಾವು ಕಾದ್ ನೋಡ್ಬೇಕಾಗಿರುವಂಥದ್ದು. ಅದೇ ರೀತಿಯಾಗಿ ಈ 5 ಆಟಗಾರರು ಯಾರು ಅಂತ ಇದೀಗ ಹೇಳ್ತಾ ಹೋಗ್ತೀನಿ. ಇನ್ನು ಮ್ಯಾಚ್ಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಆರಂಭಿಕ ಹಂತ. ಈ ಆರಂಭಿಕ ಹಂತದಲ್ಲಿ ಯಾವ ರೀತಿ ಅಬ್ಬರಿಸ್ತಾರೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಪ್ರತಿ ಬಾರಿಯೂ ಸಹ ಸಾಲ್ಟ್ ಕಾಣಿಸಿಕೊಂಡಾಗ ಪಂದ್ಯದ ಹಂತವನ್ನ ಚೇಂಜ್ ಮಾಡಿರೋದನ್ನ ನಾವು ಈಗಾಗಲೇ ನೋಡಿದ್ದೀವಿ. ಅದೇ ರೀತಿಯಾಗಿ ಇದೀಗ ಡ್ಯಾಶಿಂಗ್ ಓಪನರ್ ಆಗಿರುವಂತಹ ಸಾಲ್ಟ್ ಅವರಿಗೆ ಈ ಬಾರಿಯೂ ಸಹ ಪವರ್ಫುಲ್ ಟಾಸ್ಕ್ ಅನ್ನ ನೀಡಲಾಗಿದೆ. ಯಾವ ರೀತಿ ಅಂತ ಅಂದ್ರೆ, ಸಾಲ್ಟ್ ಅವ್ರ ಬಗ್ಗೆ ನಿಮ್ಗೆಲ್ಲರಿಗೂ ಈಗಾಗಲೇ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅವ್ರು ಯಾವ ರೀತಿ ಆಡ್ತಾರೆ ಅಂತ. ಹಿಟ್ ಔಟ್ ಅಥವಾ ಗೆಟ್ ಔಟ್ ಅನ್ನುವಂತಹ ಕಾನ್ಸೆಪ್ಟ್ ನಲ್ಲಿ ಬ್ಯಾಟ್ ಬೀಸುವಂತಹ ಇವರಿಗೆ ಪವರ್ ಪ್ಲೇ ನಲ್ಲಿ ರನ್ ವೇಗವನ್ನ ಹೆಚ್ಚಿಸುವ ತಂಡಕ್ಕೆ ಸಾಲಿಡ್ ಆರಂಭವನ್ನ ನೀಡುವಂತಹ ಹೊಣೆಯನ್ನ ಇದೀಗ ಸಾಲ್ಟ್ ಹೊಂದಿದ್ದಾರೆ. ಪ್ರತಿ ಬಾರಿಯೂ ಸಹ ಯಾವ ರೀತಿ ರನ್ ವೇಗ ಹೆಚ್ಚಿಸಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು ಹೊರತು ಬೇರೆ ಇನ್ಯಾವ ಚಿಂತೆ ಇಲ್ಲದೆ ಅವರು RCB ಆಟವನ್ನ IPL ಆಟವನ್ನ ಆಡಬೇಕಾಗುತ್ತೆ. ಇನ್ನು 2ನೇದಾಗಿ ನಾಯಕ ರಜತ್ ಪಟಿದಾರ್, ತಂಡದ ಮಧ್ಯಂತರ ಓವರ್ಗಳ ಆಧಾರ ಸ್ತಂಭ ಅಂತಾನೆ ಹೇಳ್ಬೋದು. ಸ್ಪಿನ್ ಬೌಲಿಂಗ್ ಎದುರು ಅದ್ಭುತ ದಾಖಲೆಯನ್ನ ಹೊಂದಿರುವಂತಹ ಪಟಿದಾರ್ಗೆ ಕೋಚ್ ಅಂಡ್ ಪ್ಲೇಯರ್ ಆಗಿ ಮಧ್ಯಂತರ ಓವರ್ಗಳಲ್ಲಿ ರನ್ ರೇಟ್ ಕುಸಿಯದಂತೆ ನೋಡಿಕೊಳ್ಳುವಂತಹ ವಿಶೇಷ ಜವಾಬ್ದಾರಿಯನ್ನ ಇದೀಗ ಮ್ಯಾನೇಜ್ಮೆಂಟ್ ಪಟಿದಾರ್ಗೆ ನೀಡಿರುವಂಥದ್ದು. ಇನ್ನು 3ನೇದಾಗಿ ಟೀಮ್ ಡೇವಿಡ್, ಡೆತ್ ಓವರ್ಗಳ ಸಿಡಿಲ ಮರಿ ಎಂದೇ ಫೇಮಸ್ ಇವರು. ಅದೇ ಕಾರಣಕ್ಕೆ ಇದೀಗ RCBಯ ಫಿನಿಶಿಂಗ್ ಜವಾಬ್ದಾರಿಯ ಆಲ್ರೌಂಡರ್ ಟೀಮ್ ಡೇವಿಡ್ ಹೆಗಲಿಗೆ ಬಿದ್ದಿರುವಂಥದ್ದು. ಯಾಕೆ ಅಂದ್ರೆ ಆಲ್ರೌಂಡರ್ ಆಗಿ ಎಲ್ಲವನ್ನೂ ಮಾಡ್ತಾರೆ, ಆದ್ರೆ ಇದೀಗ ಫಿನಿಶಿಂಗ್ ಜವಾಬ್ದಾರಿ ಇಲ್ಲಿ ಬಹಳ ಮುಖ್ಯವಾಗುತ್ತೆ. ಅದೇ ಕಾರಣಕ್ಕಾಗಿ ಇದೀಗ ಅಂತಿಮ ಓವರ್ಗಳಲ್ಲಿ ಬೌಲರ್ಗಳ ಮೇಲೆ ಸವಾರಿ ಮಾಡುವಂತಹ ಇವರಿಗೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಒಂದು ಬೌಂಡ್ರಿ ಏನಿದೆ ಅದು ಎಲ್ಲೂ ಸಹ ನೆಗೆಟಿವ್ ಆಗಲ್ಲ. ಇದೊಂದು ರೀತಿ ವರದಾನ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಡೆತ್ ಓವರ್ಗಳಲ್ಲಿ ಇವರ ಸ್ಫೋಟಕ ಬ್ಯಾಟಿಂಗ್ ಏನಿದೆ ಅದು ಎದುರಾಳಿಗಳ ನಿದ್ದೆಗೆಡಿಸೋದು ಎಲ್ಲೋ ಒಂದ್ ಕಡೆ ಖಚಿತ ಅಂತಾನೆ ಹೇಳ್ಬೋದು. ಇನ್ನು ಅದೇ ರೀತಿ ಏಂಜಲ್ ವುಡ್ ತಂಡದ ಟ್ರಬಲ್ ಶೂಟರ್ ಎಂಬುದು ಎಲ್ಲರಿಗೂ ಸಹ ಗೊತ್ತಿರುವಂತಹ ವಿಚಾರ. ಅದೇ ರೀಸನ್ಗೆ ಆಶಿಸ್ ವೇಗಿ ಜೋಶ್ ಏಂಜಲ್ ವುಡ್ ಸೀಸನ್ ನ ಮಧ್ಯಭಾಗದಲ್ಲಿ ತಂಡವನ್ನ ಸೇರಿಕೊಳ್ತಾ ಇದ್ದಾರೆ. ಇನ್ನು ಕಳೆದ ಸೀಸನ್ ನಲ್ಲೂ ಸಹ ಹಲವು ಬಾರಿ ತಂಡವನ್ನ ಅಪಾಯದಿಂದ ಪಾರು ಮಾಡಿದಂತಹ ಕಾರಣ ಪವರ್ ಪ್ಲೇ ಆಗಿರ್ಲಿ ಅಥವಾ ಡೆತ್ ಓವರ್ ಆಗಿರ್ಲಿ ಇವರ ನಿಖರ ಲೈನ್ ಮತ್ತು ಲೆಂತ್ ಬೌಲಿಂಗ್ ತಂಡಕ್ಕೆ ಎಲ್ಲೋ ಒಂದ್ ಕಡೆ ಬಲ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಬೌಲಿಂಗ್ ನಲ್ಲಿ ಸದಾ ಸ್ಪರ್ಧಾಡ್ತಾ ಇದ್ದಂತಹ RCBಗೆ ಈಗ ಭುವನೇಶ್ವರ್ ಕುಮಾರ್ ಮತ್ತು ಏಂಜಲ್ ವುಡ್ ಜೋಡಿ ಬಲ ತುಂಬುತ್ತೆ ಅಂತಾನೆ ಹೇಳ್ಬೋದು. ಇದರೊಂದಿಗೆ ಎಡಗೈ ವೇಗಿ ಯಶ್ ದಯಾಳ್ ಕೂಡ ಸೇರ್ಕೊಂಡಿರೋದು ಇಲ್ಲಿ ಎಲ್ಲೋ ಒಂದ್ ಕಡೆ ಪ್ಲಸ್ ಪಾಯಿಂಟ್ ಆಗುತ್ತೆ, ಅಥವಾ ಅಟ್ಯಾಕ್ ಮಾಡಿದಾಗ ಮತ್ತಷ್ಟು ಸ್ಟ್ರಾಂಗ್ ಕೊಡೋದಕ್ಕೆ ಈ ಜೋಡಿ ಎಲ್ಲೋ ಒಂದ್ ಕಡೆ ಸಾಥ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಆರಂಭಿಕ ಓವರ್ಗಳಲ್ಲಿ ವಿಕೆಟ್ ಪಡೆಯುವ ಜವಾಬ್ದಾರಿ ಭುವಿ ಮೇಲಿದೆ. ಒಟ್ನಲ್ಲಿ ಈ 5 ಆಟಗಾರರು ತಮ್ಮ ಪ್ಲಾನ್ ಪ್ರಕಾರ ಪರ್ಫಾರ್ಮೆನ್ಸ್ ನೀಡಿದ್ರೆ ಈ ಸಲವೂ ಕಪ್ ನಮ್ದೇ ಎನ್ನುವಂತಹ ಮಾತು ಅಭಿಮಾನಿಗಳ ಬಾಯಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ಈ ಬಾರಿ ಏನಾದ್ರೂ ಕಪ್ಪು RCB ತಂಡದ್ದಾದ್ರೆ ಅಭಿಮಾನಿಗಳ ಕನಸು ನನ್ಸಾಗೋದ್ರಲ್ಲಿ ಸಂಶಯವೇ ಇಲ್ಲ.
ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.